ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಯಾವ ಒಬ್ಬ ವ್ಯಕ್ತಿ ಹೆಸರು ಮಾಡಿರಬಹುದು, ದುಡ್ಡು ಮಾಡಿರಬಹುದು, ಒಂದು ಒಳ್ಳೆ ಅಧಿಕಾರದಲ್ಲಿ ಕೂಡ ಇರಬಹುದು. ಅಂಥವ್ರನ್ನ ನೋಡಿದ್ರೆ ಅಯ್ಯೋ ಇವ್ರಿಗಿನ್ ಕಮ್ಮಿ, ಸಖತ್ತಾಗವ್ರೆ, ಒಳ್ಳೆ ದುಡ್ಡು ಮಾಡಿಕೊಂಡು ಬಿಂದಾಸ್ ಲೈಫನ್ನು ಲೀಡ್ ಮಾಡ್ತಿದ್ದಾರೆ ಅನಿಸುತ್ತೆ ನೋಡೋರಿಗೆ. ಆದರೆ ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ, ಅವರ ಲೈಫಲ್ಲೂ ಒಂದು ಮರೆಯೋಕ್ಕಾಗದಂತಹ ಘಟನೆಗಳು ನಡೆದಿರುತ್ತೆ. ಈ ಒಂದು ಘಟನೆ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ, ಆ ಒಂದು ಘಟನೆನ ಘೋರ ಘಟನೆ ಅಂತಲೇ ಹೇಳಬಹುದು. ಇವರು ನಮ್ಮ ದೇಶ ಕಂಡಂತಹ ಅತ್ಯಂತ ಧೀಮಂತ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವರ ಒಂದು ಈ ಲೈಫ್ ಸ್ಟೋರಿ ಮಾತ್ರ ರೋಚಕ ಅಂತಲೇ ಹೇಳಬಹುದು. ಯಾರೂ ಸಹ ಊಹೆ ಮಾಡಿಕೊಂಡು ಇರಲ್ಲ ಇಂಥದ್ದೊಂದು ಘಟನೆನ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಒಂದು ಘಟನೆಯನ್ನ ಹೇಳ್ಕೊಂಡಿದ್ದಾರೆ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದು ದೇಶದ ಪ್ರಬಲ ರಾಜಕೀಯ ನಾಯಕರಲ್ಲಿ ಒಬ್ಬರು. ಆದರೆ ಅವರು ಇಂದು ನಡೆದು ಬರ್ತಾ ಇರುವಂತಹ ಈ ಒಂದು ಯಶಸ್ಸಿನ ರೆಡ್ ಕಾರ್ಪೆಟ್ ಹಾದಿ ಹಿಂದೆ ಕಣ್ಣೀರು ಹಾಗೆ ಒಂದು ಬೆಂಕಿಯ ಕರಾಳ ಕಥೆನೇ ಅಡಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳ್ಕೊಂಡಂತಹ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಖರ್ಗೆ ಅವರು ತಮ್ಮ ಬಾಲ್ಯದ ಒಂದು ಕಠೋರ ದಿನಗಳೇನಿದೆ ಆ ದಿನಗಳನ್ನು ನೆನಪಿಸಿಕೊಂಡು ಭಾವುಕರಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು 6 ವರ್ಷದ ಬಾಲಕನಿದ್ದಾಗ ಎದುರಾದಂತಹ ಕ್ರೌರ್ಯ ಅದು ಖರ್ಗೆ ಅವರಿಗೆ ಕೇವಲ 6 ವರ್ಷವಾಗಿದ್ದಾಗ ಮಾತ್ರ. ಬೀದರ್ ಜಿಲ್ಲೆಯಲ್ಲಿ ರಜಕಾರರು ಅಟ್ಟಹಾಸ ಮೆರೆದಿದ್ರು. ಅವರ ಮನೆಗೆ ಬೆಂಕಿ ಹಚ್ಚಿದ ಪರಿಣಾಮವಾಗಿ ಖರ್ಗೆ ಅವರ ಕಣ್ಣ ಮುಂದೆಯೇ ಅವರ ತಾಯಿ, ಸಹೋದರ, ಸಹೋದರಿ ಹಾಗೆ ಚಿಕ್ಕಪ್ಪ ಜೀವಂತವಾಗಿ ಸುಟ್ಟು ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಅವರ ತಂದೆ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಖರ್ಗೆ ಅಲ್ಲಿಯೇ ಆಟವಾಡ್ತಿದ್ದಂತಹ ಒಂದು ಕಾರಣ ಇಬ್ಬರು ಸಹ ಅಂದರೆ ಖರ್ಗೆ ಮತ್ತು ಅವರ ತಂದೆ ಇಬ್ಬರು ಸಹ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಇಡೀ ಕುಟುಂಬವನ್ನ ಕಳೆದುಕೊಂಡ ಆ ಒಂದು ಕ್ಷಣ ಇಂದಿಗೂ ಸಹ ಖರ್ಗೆ ಅವರ ಮನಸ್ಸಿನಲ್ಲಿ ಮಾಸದ ಗಾಯವಾಗಿ ಉಳ್ಕೊಂಡಿದೆ. ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದಂತಹ ತಂದೆ ಮತ್ತು ಮಗನಿಗೆ ಆಶ್ರಯ ಕೊಡೋದಕ್ಕೆ ಯಾವ ಸಂಬಂಧಿಕರು ಕೂಡ ಮುಂದೆ ಬರೋದಿಲ್ಲ, ಹಿಂದೇಟನ್ನು ಹಾಕ್ತಾರೆ. ನಿಜಾಮನ ಕ್ರೂರ ಆಡಳಿತ ಭಯದಿಂದಾಗಿ ಯಾರು ಇವರಿಗೆ ಸಹಾಯವನ್ನ ಮಾಡೋದಿಲ್ಲ. ಆ ಒಂದು ಕಾಲದಲ್ಲಿ ಅನಿವಾರ್ಯವಾಗಿ ತಂದೆ ಹಾಗೆ ಮಗ ಹಲವಾರು ದಿನಗಳ ಕಾಲ ಕಾಡಿನಲ್ಲಿ ತಲೆ ಮರೆಸ್ಕೊಳ್ಬೇಕಾಗತ್ತೆ. ಆ ದಿನಗಳಲ್ಲಿ ಕಾಡಿನ ಹಸಿ ಎಲೆಗಳೇ ಅವರಿಗೆ ಹಾಸಿಗೆ ಆಗಿರ್ತಾವೆ ಅಂತ ಹೇಳಿ ಖರ್ಗೆ ಅವರು ಹೇಳ್ಕೊಂಡು ಹಳೇ ನೆನಪುಗಳನ್ನು ನೆನಪಿಸ್ಕೊಂಡು ಭಾವುಕವಾಗಿ ಹೇಳ್ತಾರೆ. ಜೀವ ಉಳಿಸ್ಕೊಳ್ಳೋದಕ್ಕೆ ಕಲಬುರಗಿಗೆ ಹೋದಂತಹ ಅವರು ಅಲ್ಲಿ ಒಬ್ಬ ವ್ಯಕ್ತಿಯೊಬ್ಬರ ಸಹಾಯದಿಂದ ಒಂದು ನೆಲೆಯನ್ನು ಕಂಡುಕೊಳ್ತಾರೆ. ತಂದೆಗೆ ಅಲ್ಲಿನ ಗಿರಣಿಯೊಂದರಲ್ಲಿ ಅಂದರೆ ಆ ಒಂದು ಜಾಗದಲ್ಲಿ ಇದ್ದಂತಹ ಒಂದು ಗಿರಣಿಯೊಂದರಲ್ಲಿ ಕೆಲಸ ಸಿಗತ್ತೆ. ಹಾಗೆ ಅದೇ ಒಂದು ಜಾಗದಲ್ಲಿದ್ದಂತಹ ಶಾಲೆಯಲ್ಲಿ ಖರ್ಗೆ ಅವರ ಶಿಕ್ಷಣ ಕೂಡ ಆರಂಭ ಆಗುತ್ತೆ. ತಂದೆಯ ಛಲ ಹಾಗೆ ಪರಿಶ್ರಮನೇ ನನ್ನ ಇಂದಿನ ಈ ಒಂದು ಸಾಧನೆಗೆ ಅಡಿಪಾಯ ಅಂತ ಹೇಳಿ ಅವರು ನೆನಪು ಮಾಡಿಕೊಂಡಿದ್ದಾರೆ. ಅಂದು ಕಾಡಿನಲ್ಲಿ ಅಲ್ದಾಡ್ದಿದ್ದಂತಹ ಆ ಒಂದು ಬಾಲಕ ಇಂದು ನಮ್ಮ ದೇಶದ ಹಳೆಯ ರಾಜಕೀಯ ಪಕ್ಷದ ಚುಕ್ಕಾಣಿಯನ್ನ ಹಿಡಿದಿರೋದು ಒಂದು ರೋಚಕ ಇತಿಹಾಸ ಅಂತಲೇ ಹೇಳಬಹುದು. ಕಾನೂನು ಪದವಿಯನ್ನ ಪಡೆದ ನಂತರ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಿ ಬೆಳೆದಂತಹ ಖರ್ಗೆ 10 ಬಾರಿ ಶಾಸಕರಾಗಿ, ಸಂಸದರಾಗಿ, ಕೇಂದ್ರ ಸಚಿವರಾಗಿ ಬೆಳೀತಾರೆ. ಅವರ ಈ ಒಂದು ಸುದೀರ್ಘ ಪಯಣ ಏನಿದೆ, ಈ ಒಂದು ಸುದೀರ್ಘ ಪಯಣ ಸಂಕಷ್ಟಗಳನ್ನು ಮೆಟ್ಟಿ ನಿಲ್ಲುವಂತಹ ಛಲಕ್ಕೆ ಸಾಕ್ಷಿ ಅಂತಲೇ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.